ನಿಮ್ಮ ಖರ್ಚು ನೋಡಿ, ಅದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಹಾಗೆ ನಿಮ್ಮ ಜೊತೆಗೆ ಕರ್ಕೊಂಡು ಬಂದಿರ್ತಕ್ಕಂಥ ಚಿಕ್ಕ ಮಕ್ಕಳು, ವಯಸ್ಸಾದವರು ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ನೋಡ್ರಿ, ಇದು ಬೆಂಗಳೂರಲ್ಲಿ ನಂದು ಆಗಸ್ಟ್ 15th ಡೇ ಅಂದರೆ ಮಧ್ಯಾಹ್ನ ತನಕ ಆಲ್ರೆಡಿ ನಾನು ಅಂದರೆ ಕೆಲಸಗಳಿಗೆ ಹೋಗಿದ್ದೆ ಅಂತ ಹೇಳಿದ್ದೆ, ಲಾಸ್ಟ್ ವಿಡಿಯೋದಾಗ ಶೇರ್ ಮಾಡಿದ್ದೆ. ಅದರ ನೆಕ್ಸ್ಟ್ ನಾನು ಲಾಲ್ಬಾಗ್ ಬಂದೆ ನೋಡಿ. ಅಂದರೆ ಹಸ್ಬೆಂಡ್ ಅವ್ರ ಕೆಲಸ ಇತ್ತು, ಅವ್ರು ಹೋದರು, ನಾನು ಇದನ್ನಾದರೂ ನೋಡಿದ್ರೆ ಆಯ್ತು ಅಂತೇಳಿ ಬಂದೆ. ಸೊ ಪ್ಲ್ಯಾನ್ ಇರಲಿಲ್ಲ ನನಗೆ, ಅವ್ರ ಜೊತೆನೇ ಇರ್ತೀನಿ ಅಂದ್ಕೊಂಡಿದ್ದೆ. ಬಟ್ ನಂದೇನು ಕೆಲಸ ಇಲ್ಲ ಅಂತ ಅನಿಸಿದ್ಮೇಲೆ ನಾನು ಈ ಕಡೆ ಆದರೂ ನೋಡೋಣ ಅಂತೇಳಿ ಬಂದೆ. ಇಲ್ಲ ಅಂದರೆ ನನ್ನ ಫ್ರೆಂಡ್ಸ್ಗೆ ಇನ್ಫಾರ್ಮ್ ಮಾಡ್ತಿದ್ದೆ. ಅದರಲ್ಲಿ ಒಬ್ಬಳು ಹೇಮಾ ಅಂತೇಳಿ, ಈ ಲಾಲ್ಬಾಗ್ ಬಂದರೆ ಹೇಮಾ ಅಂದೇ ನೆನಪಾಗುತ್ತೆ. ಬೆಂಗಳೂರಲ್ಲಿ ಹೇಮಾ ಅಂತ ನಮ್ಮೊಬ್ಬಳು ಫ್ರೆಂಡು. ಆಗಸ್ಟ್ 15th ಬಂದರೆ ನಾವಿಬ್ಬರು ಇಲ್ಲಿಗೆ ಬರ್ತಾ ಇದ್ವಿ, ಬೆಂಗಳೂರಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ. ಸೊ ಅದೇ ನೆನಪಾಗುತ್ತೆ ನೋಡಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಸತಿನೂ ಹೋಗಿಲ್ಲ ಲಾಲ್ಬಾಗು, ಹೋಗಬೇಕು ಅಂಥೇಳಿ ಅನಿಸ್ತು ನನಗೆ, ಅದಕ್ಕೆ ಬಂದೆ ನೋಡ್ರಿ. ನೋಡಿ, ಅಲ್ಲಿ ದೊಡ್ಡವರಿಗೆ 80 ರೂಪಾಯಿ ಚಾರ್ಜ್ ತೊಗೋತಾರೆ ಟಿಕೆಟು, ಚಿಕ್ಕ ಮಕ್ಕಳಿಗೆ 30 ರೂಪಾಯಿ. ಸೊ ನಾನು ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಕೊಟ್ಟೆ ನೋಡ್ರಿ. ನೋಡ್ರಿ, ನಾವು ಲಾಸ್ಟ್ ಟೈಮ್ ಬಂದಾಗ ಭಾಳ ಚೇಂಜ್ ಇತ್ತು, ಈಗಂತೂ ಫುಲ್ ಚೇಂಜ್ ಆಗ್ಬಿಟ್ಟೈತಿ. ಗಾಜಿನ ಶೌಚಾಲಯ ಆಗೈತೆ ನೋಡ್ರಿ ಇಲ್ಲಿ, ಮತ್ತು ಅಲ್ಲೆಲ್ಲೆಲ್ಲ ಚೇಂಜಸ್ ಮಾಡಿದ್ದಾರೆ. ನೋಡ್ರಿ, ಇದು ಲಾಲ್ಬಾಗದ ಇತಿಹಾಸ ಹೇಳ್ಬೇಕಂದ್ರೆ ಇದು ಮೊಘಲರ ವಂಶದವರು ಇದನ್ನ ಉದ್ಧಾರ ಮಾಡ್ತಾರೆ ಅಂತ ಹೇಳ್ತಾರೆ. ಸುಮಾರು 1765 ಹೈದರ್ ಅಲಿ ಅವರು ಇದನ್ನ ಬೆಂಗಳೂರಿನಲ್ಲಿ ಈ ಉದ್ಯಾನವನವನ್ನ ನಿರ್ಮಾಣ ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತು ಹೈದರ್ ಅಲಿ ಅವರ ಮಗ ಟಿಪ್ಪು ಸುಲ್ತಾನು ಈ ತೋಟವನ್ನ ಪೂರ್ಣಗೊಳಿಸ್ತಾರ ಅಂತ ಹೇಳ್ತಾರೆ ನೋಡ್ರಿ ಇತಿಹಾಸದ ಪ್ರಕಾರ. ಮತ್ತು ಮೊಘಲರ ಉದ್ಯಾನವನಗಳ ಮಾದರಿಯಲ್ಲಿ ಇದನ್ನ ವಿನ್ಯಾಸಗೊಳಿಸಲಾಗಿದೆ ಅಂತಲೂ ಕೂಡ ಹೇಳ್ತಾರೆ. ಟಿಪ್ಪು ಸುಲ್ತಾನ್ ಅವರು ಏನು ಮಾಡ್ತಾರೆ ಅಂದರೆ ಹಲವಾರು ದೇಶಗಳಿಂದ ಹಲವಾರು ವಿಧವಾದ ಮರಗಳನ್ನು ಗಿಡಗಳನ್ನ ತಂದು ಇಲ್ಲಿ ನೆಟ್ಟಿದ್ದಾರೆ ಅಂತ ಕೂಡ ಹೇಳ್ತಾರೆ ನೋಡ್ರಿ. ಸುಮಾರು 1799ರಲ್ಲಿ ಟಿಪ್ಪು ಸುಲ್ತಾನ್ ಅವರ ಮರಣ ಆಗ್ತೈತಿ. ಅದರ ನಂತರ ಬ್ರಿಟಿಷರು ಇದರ ನಿರ್ವಹಣೆಯನ್ನು ವಹಿಸ್ಕೋತಾರೆ. ಮತ್ತು 1889ರಾಗ ಲಂಡನ್ ಕ್ರಿಸ್ಟಲ್ ಪ್ಯಾಲೇಸ್ ಥರನೇ ಸೇಮು ಸುಂದರವಾದ ಒಂದು ಗಾಜಿನ ಮನೆಯನ್ನು ಇಲ್ಲಿ ನಿರ್ಮಾಣ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಗ್ಲಾಸ್ ಹೌಸ್ ಇದೆ, ನೀವು ನೋಡಿರ್ಬೋದು. ಲಾಲ್ಬಾಗ್ ಹೋದಾಗ ತುಂಬ ಚೆನ್ನಾಗಿದೆ ಅದು ಗ್ಲಾಸ್ ಹೌಸು. ಬಟ್ ನಾನು ಹೋದಾಗ ಅದು ಕ್ಲೋಸ್ ಆಗಿತ್ತು, ಯಾಕಂದರೆ ಕತ್ಲೆ ಆಗ್ತಾ ಬಂದಿತ್ತು. ಹಾಗಾಗಿ ಆಲ್ಮೋಸ್ಟ್ ಟೈಮು 4:30-5 ಗಂಟೆ ಆಗ್ತಾ ಇತ್ತು ನೋಡಿ. ಆ ಸಮಯದಲ್ಲಿ ನಾನು ಇಲ್ಲೆಲ್ಲ ವಿಸಿಟ್ ಕೊಟ್ಟೆ. ಸೊ ಆಲ್ಮೋಸ್ಟ್ ಲೇಟೇ ಆಗಿತ್ತು, ಯಾಕಂತಂದರೆ ಅಲ್ಲಿ ಆಗಸ್ಟ್ 15th ಸೆಲೆಬ್ರೇಟ್ ಮಾಡ್ತಾ ಇದ್ರಲ್ಲ, ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ನಾನು. ಹಾಗಾಗಿ ಇಲ್ಲಿ ಹೋಗೋಕ್ಕೆ ಲೇಟ್ ಆಯಿತು. ಆಲ್ಮೋಸ್ಟ್ ಈವ್ನಿಂಗ್ ಬಂದಿತ್ತು, ಈವ್ನಿಂಗ್ ಆಗ್ತಾ ಇತ್ತು. ಅದಕ್ಕಾಗಿ ಇಲ್ಲಿ ಜಾಸ್ತಿ ಅಷ್ಟೊತ್ತು ನನಗೆ ಅಡ್ಡಾಡೋಕೆ ಅಷ್ಟು ಟೈಮ್ ಸಿಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ಕೊಂಡಿದ್ದೀನಿ ವಿಡಿಯೋ ನೋಡಿ. ಈ ಲಾಲ್ಬಾಗ್ ಉದ್ಯಾನವನವನ್ನು ಸುಮಾರು 240 ಎಕರೆ ದೊಡ್ಡದಾದ ಜಾಗದಲ್ಲಿ ಇದನ್ನ ನಿರ್ಮಾಣ ಮಾಡ್ಯಾರ ಅಂತ ಹೇಳ್ತಾರೆ ನೋಡ್ರಿ. 240 ಎಕರೆ ಜಾಗ ಇದೆ. ಇದು ಅಷ್ಟೇ ನೋಡೋಕೆ ಚಿಕ್ಕದ ಅನಿಸುತ್ತೆ, ಬಟ್ ಇದು ಎಷ್ಟು ಅಂದರೆ 250 ಎಕರೆ ದೊಡ್ಡ ಜಾಗದಾಗ ಮಾಡ್ಯಾರ ನೋಡ್ರಿ. ಮತ್ತು ಇಲ್ಲಿ ಏನು ಫೇಮಸ್ ಐತೆ ಅಂದ್ರೆ, ಇಲ್ಲಿ 3 ಬಿಲಿಯನ್ ವರ್ಷಗಳ ಹಳೆಯದಾದಂಥ ಒಂದು ಬಂಡೆ ಇದೆ ಅಂತ ಹೇಳ್ತಾರೆ. ಅದರ ಮೇಲೆ ಅಂದರೆ ನಮ್ಮ ಬೆಂಗಳೂರನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಕೆಂಪೇಗೌಡರ ಕಾವಲು, ಗೋಪುರ ಕಾವಲು ಇದೆ ಅಂತ ಹೇಳ್ತಾರೆ ನೋಡ್ರಿ. ನೋಡಿ, ನನಗೆ ಗಿಡಗಳಂದರೆ ತುಂಬ ಪಂಚಪ್ರಾಣ. ಎಲ್ಲಾದರೂ ಗಿಡಗಳನ್ನು ನೋಡಿದರೆ ಅಷ್ಟು ಇಷ್ಟ ಆಗುತ್ತೆ, ನೋಡ್ತಾ ನಿಂತೇ ಬಿಡ್ತೀನಿ ಅಷ್ಟೇ. ಸೊ ಅದರಲ್ಲಿ ನೋಡಿ, ಅಂದರೆ ಪ್ರತಿ ವರ್ಷ ನಾನು ಬೆಂಗಳೂರಲ್ಲಿ 6-7 ವರ್ಷ ಇದ್ದರೆ ಪ್ರತಿ ವರ್ಷವೂ ಆಗಸ್ಟ್ 15th ಬಂದರೆ ಲಾಲ್ಬಾಗು ಇಲ್ಲೆಲ್ಲ ವಿಸಿಟ್ ಕೊಡ್ತಾನೆ ಇದ್ವಿ. ಸೊ ತುಂಬ ಚೆನ್ನಾಗಿರುತ್ತೆ ಫ್ಲವರ್ ಡೆಕೋರೇಷನ್ನು. ನನಗೆ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕನ್ಸುತ್ತೆ. ಅಂದರೆ ಇನ್ನೂ ನಾವು ಬೆಳಗ್ಗಿನ ಟೈಮಲ್ಲಿ ಹೋಗಿದ್ರೆ ಇನ್ನೂ ಜಾಸ್ತಿ ನನಗೆ ಟೈಮ್ ಸಿಗ್ತಾ ಇತ್ತು ನೋಡಲಿಕ್ಕೆ. ಬಟ್ ಮಧ್ಯಾಹ್ನ
ಮಧ್ಯಾಹ್ನದ ಮೇಲೆ ಒಂದು 4 ಗಂಟೆ ಮೇಲೆ ಹೋದೆ, ಆಲ್ಮೋಸ್ಟ್ ಈವ್ನಿಂಗಲ್ಲೇ ಅಂದ್ಕೊಳ್ಳಿ. ಸೊ ಹಾಗಾಗಿ ನನಗೆ ಜಾಸ್ತಿ ಅಲ್ಲಿ ಟೈಮ್ ಸಿಗಲಿಲ್ಲ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಎಷ್ಟೆಷ್ಟು ಆಗುತ್ತೋ ಅಷ್ಟೇ ಕಡಿಮೆ ಸಮಯದಲ್ಲಿನೇ ಅಷ್ಟೇ ನಾನು ಶೂಟ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೂ ಸುಮಾರು ಜಾಗ ಪೆಂಡಿಂಗ್ ಇತ್ತು ನಾನು ಹೋಗೋದು. ನನ್ನ ಜೊತೆ ಹಸ್ಬೆಂಡು ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು, ಅವ್ರನ್ನೂ ಕರ್ಕೊಂಬರ್ಬೇಕಿತ್ತು ಅಂತ ಅನ್ನಿಸ್ತು. ಬಟ್ ಏನಂತಂದರೆ ಅವ್ರಿಗೆ ರಜೆ 2 ದಿವಸ ಟೈಮ್, ಅಷ್ಟರಲ್ಲಿ 2 ದಿವಸದಲ್ಲಿ ಎಲ್ಲ ಮುಗಿಸ್ಕೋಬೇಕು ಅಂಥೇಳಿ. ಸೊ ಅರ್ಜೆಂಟಲ್ಲಿ ನಾನು ನೋಡಿದ್ದೀನಿ ಆಲ್ರೆಡಿ, ನೀನು ಹೋಗಿ ಬಾ ಅಂತಂದ್ರು ಅವರು. ಈ ಕೆಲಸನೂ ಆಗುತ್ತೆ ಆ ಕೆಲಸನೂ ಆಗುತ್ತೆ ಅಂತ ಅಂದಿದ್ದಕ್ಕೆ ನಾನು ಒಬ್ಬಳೇ ಬಂದೆ. ಸೊ ಒಬ್ಬರೇ ಬಂದರೆ ಅಲ್ಲಿ ಅಷ್ಟೊಂದು ಸರಿ ಅನಿಸಲ್ಲ, ಇಬ್ಬರು ಬಂದರೆ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಫೋಟೋ ವಿಡಿಯೋ ತೆಗಿಲಿಕ್ಕೆ. ಅಂದರೆ ಇಬ್ಬಿಬ್ಬರೆಲ್ಲ ತೆಗಿಬೋದು. ಒಬ್ಬರೇ ಅಂದರೆ ಸುಸ್ತಾಗಿಬಿಡುತ್ತೆ ಒಬ್ಬರಿಗೆಲ್ಲ ತೆಗೆದು. ಫ್ಲವರ್ ಡೆಕೋರೇಷನ್ ಎಷ್ಟು ನೋಡಿದರೂ ಸಾಕಾಗಿಲ್ಲ ನೋಡಿರಿ, ಅಷ್ಟು ಚೆನ್ನಾಗಿತ್ತು ನೋಡಿ. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲೆಲ್ಲ ಸೀಡ್ಸ್ ಎಲ್ಲ ಮಾರಾಟಕ್ಕೆ ಇಟ್ಟಿರ್ತಾರೆ. ವೆರೈಟಿ ಆಫ್ ಗಿಡಗಳದ ಸೀಡ್ಸ್ ಇರ್ಬೋದು, ಗಾರ್ಡನಿಂಗ್ ಅಂದರೆ ಗಾರ್ಡನಿಂಗ್ದೆಲ್ಲ ನೋಡಿ, ಎಲ್ಲ ಸೀಡ್ಸು ಮಾರಲಿಕ್ಕೆ ಇಟ್ಟಿರ್ತಾರೆ. ಸೊ ನಮ್ಗೆ ಯಾವ್ದು ಬೇಕೋ ಅದನ್ನು ತಗೋಬಹುದು. ಹಾಗೆ ಇಲ್ಲಿ ತೆಂಗಿನ ನಾರಿನ ಪಾಟ್ಸು ಕೂಡ ಇತ್ತು ಅಲ್ಲಿ ಸೈಡಿಗೆ ನೋಡ್ತಿರ್ಬೋದು ನೀವು. ಅದನ್ನು ಕೂಡ ಮಾರಲಿಕ್ಕೆ ಇಟ್ಟಿದ್ರು. ಎಲ್ಲ ನೋಡಿ, ಅಂದರೆ ಅಲ್ಲಿ ಅಡ್ಡಾಡೋಕ್ಕೆ ಜಾಗನೇ ಸಾಕಲ್ಲ. 2-2.5 ಎಕರೆ ಅಡ್ಡಾಡ್ಬೇಕಂದ್ರೆ ಅಂದ್ಕೊಳ್ಳಿ ನೀವು ಎಷ್ಟಂದರೆ ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆದ್ರೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೋಡಲಿಕ್ಕೆಲ್ಲ. ವೆರೈಟಿ ಇರುತ್ತೆ. ಈವನ್ ನಾವು ಮೈಸೂರಲ್ಲಿನೂ ಕೂಡ ನೋಡಿದ್ವಿ, ಅಲ್ಲಿನೂ ತುಂಬ ಚೆನ್ನಾಗಿ ಮಾಡಿರ್ತಾರೆ ಮೈಸೂರು ಬೃಂದಾವನ ಗಾರ್ಡನ್ಗಳಲ್ಲಿನೂ ಕೂಡ ನೋಡಿ. ಇಲ್ಲೆಲ್ಲ ಮಾರಾಟಕ್ಕೆ ಇಟ್ಟಿದ್ದಾರೆ. ಕೆಲವೊಬ್ಬರೆಲ್ಲ ತಗೊಳ್ತಾ ಇದ್ರು. ಮಿಲೆಟ್ಸ್ ಎಲ್ಲ ಮಾರಕ್ಕೆ ಇಟ್ಟಿದ್ರು ಅಲ್ಲಿ. ಮಿಲೆಟ್ಸ್ ಅಂದರೆ ಎಲ್ಲ ಥರದ ಧಾನ್ಯಗಳು ತಿನ್ನಲಿಕ್ಕೆ. ಇದು ನೋಡಿ ಈ ಕಡೆ ಅಂದರೆ ನಾವು ವಿಲೇಜ್ ಹೆಂಗಿರುತ್ತೆ ಅಂಥೇಳಿ ಇಲ್ಲೆಲ್ಲ ಎತ್ತುಗಳಿರ್ಬೋದು, ಗುಡಿಸಲುಗಳಿರ್ಬೋದು, ಅಲ್ಲಿ ಅಡುಗೆ ಮಾಡೋರು ಇರ್ಬೋದು ನೋಡಿ. ಇಲ್ಲಿ ಅಂದರೆ ರೈತರದ್ದು ಅಂದರೆ ಯಾವ ಥರದ್ದು ಎಲ್ಲ ಟೈಪನ್ನು ಡೆಕೋರೇಷನ್ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಗ್ಲಾಸ್ ಹೌಸು ಹೋದ ಟೈಮಿಗೆ ಕ್ಲೋಸ್ ಆಗಿಬಿಡ್ತದು. ಸೊ ಕಳಿಸ್ತಾ ಇದ್ರು ಅಲ್ಲಂತೂ, ಬೇಗ ಹೋಗಿ ಟೈಮ್ ಆಯಿತು ಅಂತ ಇದ್ರು. ಇದು ಕ್ಯಾಕ್ಟಸ್ ಹೌಸು. ಸೊ ಅಷ್ಟೇ ದೂರದಿಂದನೇ ನೋಡಿ ಗ್ಲಾಸ್ ಹೌಸು ನೋಡಿ ಬಂದೆ ನೋಡಿ. ಕ್ಯಾಕ್ಟಸ್ ಹೌಸದು ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಕೇರಳದಲ್ಲಿ ಮುನ್ನಾರದಲ್ಲಿ ನಾವು ತುಂಬ ಚೆನ್ನಾಗಿ ಕ್ಯಾಕ್ಟಸ್ ಹೌಸನ್ನು ನೋಡಿದ್ದೀವಿ. ವೆರೈಟಿ ಇರುತ್ತೆ. ಇಲ್ಲಿಯೂ ಇಟ್ಟಿರ್ತಾರೆ, ಬಟ್ ನಾವು ಹೋದಾಗ ಅದು ಕ್ಲೋಸ್ ಆಗಿಬಿಟ್ಟಿತ್ತು ಆಲ್ರೆಡಿ. ಮತ್ತು ವೆರೈಟಿ ಆಫ್ ಪ್ಲಾಂಟ್ಸನ್ನು ಕೂಡ ಇಟ್ಟಿರ್ತಾರೆ. ಬೇಕಿದ್ದರೆ ನಮಗೆ ಮಾರಾಟಕ್ಕೂ ಇರುತ್ತೆ, ಅದು ಮಾರಾಟಕ್ಕೂ ಇಟ್ಟಿರ್ತಾರೆ. ಸೊ ನಾವು ತೆಗಿಬೋದು. ಕಲರ್ದೆಲ್ಲ ಸೇವಂತಿ ಗಿಡಗಳಿದೆ ನೋಡಿ, ತುಂಬ ಚೆನ್ನಾಗಿದೆ. ಇಷ್ಟೆಲ್ಲ ಅಡ್ಡಾಡೋ ಹೊತ್ತಿಗೆ ಸುಸ್ತಾಗ್ತಾ ಇತ್ತು ನನಗಂತೂ. ಬೆಳಗ್ಗೆಯಿಂದ ಬರೀ ಅಡ್ಡಾಡೋದೇ ಆಗಿತ್ತು. ಅಲ್ಲಿನೂ ಮಾರ್ಕೆಟಲ್ಲಿನೂ ಅಡ್ಡಾಡೋದೇ, ದೇವಸ್ಥಾನಗಳು ಅಡ್ಡಾಡಿ ಸುಸ್ತಾಗಿತ್ತು. ಇಲ್ಲಂತೂ ಅಡ್ಡಾಡೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ಸುಸ್ತಾಗ್ಬಿಟ್ಟಿತ್ತು. ಕಡೆಗೆ ನೋಡಿ ಈ ಕಡೆ ಲಾಲ್ಬಾಗ್ ಕೆರೆದ ಹತ್ರ ಬಂದೆ. ಕೆರೆದ ಹತ್ರ ಜನನೂ ಇದ್ದರು ಆವಾಗ. ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮೇ 6-6:30 ಆಗ್ತಾ ಇತ್ತು ಟೈಮು, ಆದ್ರೂ ಸ್ವಲ್ಪ ಬೆಳಕಿತ್ತು. ಸೊ ಹಾಗೆ ವಿಡಿಯೋ ತೆಗಿತಾ ಇದ್ದೆ ನೋಡಿ. ಕೆರೆ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿ ಜನಗಳೆಲ್ಲ ಇದ್ರು. हो पारी ನೋಡ್ರಿ ಆಲ್ಮೋಸ್ಟ್ ಕತ್ಲೆನೇ ಆಯಿತು. ಸಾಯಂಕಾಲ 7 ಗಂಟೆ ಆಗ್ತಾ ಇದೆ. ಇವಾಗ ಲಾಲ್ಬಾಗ್
ನೋಡಿ ಹಸ್ಬೆಂಡ್ ಅವರು ಕೆಲಸ ಮುಗಿಸ್ಕೊಂಡು ಬಂದರು, ಅಂದರೆ ನಮ್ಮ ರೂಮ್ ಸೈಡು. ನಾನು ಕೂಡ ನನ್ನ ಲಾಲ್ಬಾಗಿಂದ ಬಂದ್ವಿ, ಇಬ್ಬರು ಕೂಡಿ ಬರಬೇಕಾದ್ರೆ ಅಲ್ಲಿ ಉತ್ಸವ ನಡೀತಾ ಇತ್ತಂತ ಹೇಳಿದ್ನಲ್ಲ, ಸೊ ಅದು ನಡೀತಾನೆ ಇತ್ತು ಉತ್ಸವ ದೇವಿದು. ಮಧ್ಯಾಹ್ನನೂ ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಮಾಡಿದ್ರು, ನೈಟು ನೋಡಿ ಮೆರವಣಿಗೆ ಎಲ್ಲ ನಡೀತಾ ಇತ್ತು. ಸೊ ಅದನ್ನು ನೋಡ್ತಾ ಬಂದ್ವಿ ನೋಡಿ ರೂಮ್ ಹತ್ರ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು. ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ನನ್ನ ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.